ಈಕೆ ಹೇಗೆ ಮಿಸ್ ಆದ್ಲು ಏನು ಎತ್ತ ಅಂತಂದ್ರೆ, ಯಾಕಂದ್ರೆ ಅವ್ರ ಬ್ಯಾಕ್ಗ್ರೌಂಡ್ ಅಲ್ಲಿ ನೋಡಿದಾಗ ಯಾವುದೇ ರೀತಿ ಕ್ರಿಮಿನಲ್ ಆಕ್ಟಿವಿಟೀಸ್ ಕೂಡ ಯಾವುದೂ ಇರಲಿಲ್ಲ. ಸೊ ಅದರಿಂದ ನಮಗೆ ಸಹಜವಾಗಿ ಅನುಮಾನ ಬಂತು. ಇಮಿಡಿಯೇಟ್ಲಿ ಅವ್ರದ್ದು ಟೆಕ್ನಿಕಲ್ ಡೀಟೇಲ್ಸ್ ಎಲ್ಲದನ್ನು ತಗೊಂಡು ಆನಂತರ ವೆರಿಫಿಕೇಶನ್ ಮಾಡಿ ಸಾಕಷ್ಟು ಜನ ಸಾಕ್ಷಿಗಳನ್ನ ಕರೆದು ವಿಚಾರಣೆ ಮಾಡಿ ನೋಡಲಾಗಿ ಅವರ ಸಂಬಂಧಿಕನೇ ಒಬ್ಬ ಹುಡುಗ ಮಣಿಕಂಠ ಅಂತಂದು ಆತ ಆಕೆನ ಕತ್ತಿಚ್ಚಿ ಕೊಲೆ ಮಾಡಿ ಒಂದು ಬೆಟ್ಟದಿಂದ ಆಗುಂಬೆನಲ್ಲಿ ಬೆಟ್ಟದಿಂದ ಕೆಳಗಡೆಗೆ ನೂಕಿ ಕೊಲೆ ಮಾಡಿರ್ತಾನೆ ಅಂತಂದು ಗೊತ್ತಾಗಿದೆ. ಅಂದರೆ ಬಾಡಿನೂ ಕೂಡ ಡಿಸ್ಪೋಸ್ ಮಾಡಿದ್ದಾನೆ ಅಂತಂದು ಗೊತ್ತಾಗಿದೆ. ಈಗ ಬೆಳಿಗ್ಗೆ ಸರ್ಚ್ ಎಲ್ಲ ಮಾಡಿ ಬಾಡಿ ಕೂಡ ಸಿಕ್ಕಿದೆ, ಆಲ್ಮೋಸ್ಟ್ ಡಿಕಂಪೋಸ್ಡ್ ಸ್ಟೇಜಲ್ಲಿದೆ. ಯಾಕೆ ಮಾಡ್ದ ಏನು ಎತ್ತ ಅಂತ ನೋಡಲಾಗಿ ಈಕೆ ಪೂಜಾ ಅಂತ ಏನು ಹೆಣ್ಮಗಳಿದ್ದಾರೆ ಆಕೆ ಮತ್ತೆ ಈತ ಯಾರು ಅಕ್ಯೂಸ್ ಇದ್ದಾನೆ ಮಣಿಕಂಠ, ಇವರಿಬ್ರು ಫಾರ್ ರಿಲೇಟಿವ್ಸೇ ಆಗ್ತಾರೆ. ಮುಂಚೆ ನಾನು ಸ್ನೇಹ ಸಲಿಗೆ ಇರ್ತದೆ. ಅದಾದ ನಂತರ ಆಕೆದು ಇನ್ನೊಬ್ಬ ಹುಡುಗನ ಜೊತೆಗೆ ಮದುವೆ ಆಗುತ್ತೆ. ಇನ್ನೊಂದು ಹುಡುಗನ ಜೊತೆಗೆ ಮದುವೆ ಆದ ನಂತರ ಮತ್ತೆ ಅಲ್ಲಿ ಸ್ವಲ್ಪ ಡಿಸ್ಪ್ಯೂಟ್ ಆಗಿ 1-1.5 ವರ್ಷದ ಕೆಳಗಡೆ ಮತ್ತೆ ಆಕೆ ವಾಪಸ್ ತಂದೆ ಮನೆಗೆ ಬಂದಿರ್ತಾರೆ. ಅದಾದ ನಂತರ ಈತನ ಜೊತೆಗೆ ಮತ್ತೆ ಸ್ನೇಹ ಬೆಳೆಯುತ್ತೆ. ಸ್ನೇಹ ಬೆಳೆದಾಗ ಸಹಜವಾಗಿ ಅವ್ರು ಸ್ವಲ್ಪ ಒಟ್ಟಿಗೆ ಓಡಾಡೋದು ಒಟ್ಟಿಗೆ ಇರೋದು ಎಲ್ಲದನ್ನು ಕೂಡ ಮಾಡ್ತಾ ಇರ್ತಾರೆ. ಅದಾದ್ಮೇಲೆ ಆಕೆಗೆ ಇನ್ನೊಬ್ಬ ಹುಡುಗನ ಸ್ನೇಹ ಕೂಡ ಬೆಳೆಯುತ್ತೆ ಅಂತ ಇವನು ಕ್ಲೈಮ್ ಮಾಡ್ತಾನೆ, ಯಾರು ಅಕ್ಯೂಸ್. ಸೊ ಇವನು ನನಗೆ ಅವಳು ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ, ನಾನು ತಂದು ಕೊಟ್ಟಿರ್ತಕ್ಕಂಥ ಬರ್ತ್ಡೇ ಕೇಕ್ನು ಕೂಡ ನನ್ನ ಜೊತೆಗೆ ಕಟ್ ಮಾಡಿಲ್ಲ, ಇನ್ನೊಬ್ಬ ಹುಡುಗನ ಜೊತೆಗೆ ಕಟ್ ಮಾಡಿದ್ದಾಳೆ ಅಂತ ಹೇಳಿ ಅದೇ ಒಂದು ದ್ವೇಷನ ಇಟ್ಕೊಂಡು ಫೋನ್ ಮಾಡಿಕೊಂಡು ಕರ್ಸ್ಕೊತಾನೆ. ಹುಡುಗಿನ ಕರ್ಸ್ಕೊಂಡು ಬೆಟ್ಟದ ಹತ್ರನೇ ಕರ್ಸ್ಕೊಂಡು ಅಲ್ಲಿ ಕತ್ತನ್ನ ಹಿಸ್ಕಿ ಕೊಲೆ ಮಾಡಿರ್ತಾನೆ. ಕೊಲೆ ಮಾಡಿದ ನಂತರ ಬೆಟ್ಟದ ಮೇಲ್ಗಡೆ ಬಾಡಿ ತಗೊಂಡೋಗಿ ಅಲ್ಲಿ ಮೇಲ್ಗಡೆಯಿಂದ ಎಸ್ಬಿಟ್ಟಿರ್ತಾನೆ. ಸ್ವಲ್ಪ ದಿನದ ಕೆಳಗಡೆ ತಂದೆ ಏನಾಗಿದೆ, ಅವನು ಆರೋಪಿ ಆಗಿದ್ರು ಕೂಡ ಇದನ್ನ ಮರೆಮಾಚಲಿಕ್ಕೆ ಎಲ್ಲಾ ರೀತಿ ಪ್ರಯತ್ನ ಮಾಡಿರ್ತಾನೆ. ಅಂದ್ರೆ ನಾನು ಕೆಲವೊಂದು ಕಡೆಗೆ ಹೋಗಿದ್ದೆ, ಆಮೇಲೆ ಕೆಲವೊಬ್ಬರನ್ನ ಮಾತಾಡಿದೆ ಅನ್ನೋ ರೀತಿ ಒಂದು ಪ್ರೊಜೆಕ್ಷನ್ ಮಾಡಲಿಕ್ಕೆ ನೋಡ್ತಾನೆ. ಬಟ್ ನಮಗೆ ಸ್ವಲ್ಪ ಟೆಕ್ನಿಕಲ್ ಡೇಟಾ ಎಲ್ಲ ನೋಡಿದ್ಮೇಲೆ ಇದನ್ನ ಮೇಲೆ ಸಾಕಷ್ಟು ಅನುಮಾನ ಬರುತ್ತೆ. ಅನುಮಾನ ಬಂದು ಆನಂತರ ಝೀರೋ ಇನ್ ಮಾಡಿ ಇವನ್ನ ಇಂಟ್ರಾಗೇಷನ್ ಮಾಡಿದಾಗ ಈತ ಹೌದು ನಾನೇ ಕೊಲೆ ಮಾಡಿದ್ದೀನಿ, ಬಂದು ನೋಡ್ತು ಅಂತಂದ್ರೆ, ಅಂದರೆ ನಾನು ತೋರಿಸ್ತೀನಿ ಬಾಡಿ ಎಲ್ಲಿ ಡಿಸ್ಪೋಸ್ ಮಾಡಿದ್ದೀನಿ ಅಂತ ಹೇಳಿ ಹೋಗ್ತಾರೆ.